ಅಲ್ಲಿ ಕೇಳಿ, ನಾನು ಹೇಳಿದ್ದು ಸರ್ಕಾರಕ್ಕೆ, ರಾಜ್ಯಪಾಲರಿಗಲ್ಲ. ರಾಜ್ಯಪಾಲರಿಗಲ್ಲ, ಸರ್ಕಾರಕ್ಕೆ ಹೇಳಿದ್ದು. ಕೇಳ್ರಿ, ಭ್ರಷ್ಟ ಸರ್ಕಾರ ಕಾಂಗ್ರೆಸ್ ನೋ, ರಾಜ್ಯಪಾಲರು ಭಾಷಣ ಓದ್ತಾ ಇದ್ರು. ನೀವು ಓದೋದು ಸರಿ ಇಲ್ಲ. ಸರ್ಕಾರ ಮಾಡಿಲ್ಲ ಅದನ್ನ. ಸರ್ಕಾರ ಭ್ರಷ್ಟ ಸರ್ಕಾರ. ಅಂದಿನ ಸರ್ಕಾರ ಬಿಜೆಪಿ ಸರ್ಕಾರ ಭ್ರಷ್ಟ ಸರ್ಕಾರ ಅಂತ ಹೇಳಿದ್ರು ಸತ್ಯ. ಸರ್ ಅದೇ ಸಂದರ್ಭದಲ್ಲಿ ಸರ್, ಆ ಸಂದರ್ಭ ಮಾನ್ಯ ಅಶೋಕ್ ಅವರೇ, ಸುರೇಶ್ ಕುಮಾರ್ ಅವರೇ, ನಾನು ರಾಜ್ಯಪಾಲರ ಭಾಷಣ ನಿಲ್ಲಿಸಿ ಹೋಗಿ ಅಂತ ಹೇಳಿಲ್ಲ. ಮಾನ್ಯ ಸ್ಪೀಕರ್ ಅವರೇ, ಸುರೇಶ್ ಕುಮಾರ್ ಅವರೇ, ದಯವಿಟ್ಟು ರಿಪ್ಲೈ. ಮಾನ್ಯ ರಾಜ್ಯಪಾಲರೇ, ನಿಮ್ಮ ಬಗ್ಗೆ ನಮಗೆ ಅಪಾರವಾದ ಗೌರವವಿದೆ. ಇದು ಭ್ರಷ್ಟ ಸರ್ಕಾರ, ದಯವಿಟ್ಟು ಓದಬೇಡಿ. ಅರ್ಥ ಏನು? ಮಾನ್ಯ ಅದನ್ನೇ ಈ ಸರ್ಕಾರ ಸುರೇಶ್ ಕುಮಾರ್ ಭ್ರಷ್ಟ ಸರ್ಕಾರ. ಅವಾಗ ನಿಮ್ಮ ಸರ್ಕಾರ ಇದೆಯಲ್ಲ, ಅದು ಭ್ರಷ್ಟ ಸರ್ಕಾರ. ಅದರಿಂದ ಅದನ್ನ ಹೇಳ್ಬೇಡಿ ಅಂತ ಹೇಳಿದ್ದು. ಸುರೇಶ್ ಅವರೇ, ಅದನ್ನ ಹೇಳ್ಬೇಡಿ. ಸುರೇಶ್ ಅವರೇ, ಒಳ್ಳೆ ಸರ್ಕಾರ ಅಂತ ಹೇಳ್ಬೇಡಿ, ಅದನ್ನ ಭ್ರಷ್ಟ ಸರ್ಕಾರ ಅಂತ ಹೇಳಿದ್ದು ನಾನು. ಸುರೇಶ್ ಕುಮಾರ್ ಅವರೇ, ಸುರೇಶ್ ಕುಮಾರ್ ಅವರೇ, ಸ್ವಲ್ಪ ಕೇಳಬೇಡಿ ಅಂದ ತಕ್ಷಣ ಅವರು ಸುರೇಶ್ ಕೇಳಿಯಪ್ಪ. ಸುರೇಶ್ ಕುಮಾರ್, ಐ ವಿಲ್ ಲೇ ಇಟ್ ಆನ್ ದ ಟೇಬಲ್ ಆಫ್ ದಿ ಹೌಸ್. ಅವತ್ತಿನ ಸನ್ನಿವೇಶ ಸರಿ ಹೇಳ್ತಿರ್ರಿ ಸರ್. ಹೇಳಾಯ್ತಲ್ಲ. ನಾನು ಹೇಳಿದ್ದು ಮಾನ್ಯ ಸಭಾಧ್ಯಕ್ಷರೇ, ನೀವು ಹೇಳ್ತಾ ಇರ್ತಕ್ಕಂಥದ್ದು ಸತ್ಯಕ್ಕೆ ದೂರವಾದಂಥದ್ದು. ಅದು ಕೇಳಪ್ಪ, ನೀವು ಹೇಳ್ತಾ ಇರ್ತಕ್ಕಂಥದ್ದು ಸತ್ಯ ಹೌದ್ರಿ. ರಾಜ್ಯಪಾಲರ ಕೈಲಿ ನೀವು ಭಾಷಣ ಮಾಡಿಸಿದಿರಲ್ಲ, ಅದು ಸತ್ಯಕ್ಕೆ ದೂರವಾದದ್ದು. ಇದು ಇವತ್ತು ನೀವು ಮಾಡಿಸೋದು, ಇವತ್ತು ನೀವು ಮಾಡಿಸೋದು ಬಿಜೆಪಿ ಸರ್ಕಾರ ಸರ್ಕಾರ ಓದಬೇಡಿ ಅಂತ ಹೇಳಿದೆ. ಅಂತೇಳಿ ಭಾಷಣ ಮಾಡಬೇಡಿ ಅಂತ ಹೇಳಲಿಲ್ಲ ನಾನು, ಅದನ್ನು ಓದಬೇಡಿ ಅಂತ ಹೇಳಿದೆ. ಭಾಷಣ ಮಾಡಿದಾಗ ವಿರೋಧ ಪಕ್ಷ ನಾಯಕರು ನಿಮಿಷ, ಅವತ್ತು ಸಿಎಂ ವಿರೋಧ ಪಕ್ಷ ನಾಯಕರಾಗಿ ಭಾಷಣ ಮಾಡಿದಾಗ ಸರ್ ನಿಮ್ಗೆ ಅರ್ಥ ಆಗಲ್ಲ ರೀ ಶಿವಲಿಂಗೇಗೌಡ್ರೆ. ಸರ್ ಅವತ್ತು ವಿರೋಧ ಪಕ್ಷ ನಾಯಕರಾಗಿ ಸಿದ್ದರಾಮಯ್ಯ ಅವರು ಮಾತಾಡಿದ್ರಲ್ಲ ಸರ್, ಅವತ್ತಿನ ಪೊಲಿಟಿಕಲ್ ಒಂದ್ ನಿಮಿಷ ಭಾಷಣ ಸುಳ್ಳೈತೆ ಹೇಳ್ರಿ. ನಿಮ್ಗೆ ಅರ್ಥ ಆಗಲ್ಲ ರೀ, ನಿಮ್ಗೆ ಅರ್ಥ ಆಗಲ್ಲ ಶಿವಲಿಂಗೇಗೌಡ್ರೆ. ಸರ್ ಸ್ಪೀಕರ್ ಸರ್ ಅವತ್ತಿನ ಒಂದ್ ನಿಮಿಷ ಗೌಡ್ರೆ ಸರ್, ಅವತ್ತಿನ ವಿರೋಧ ಒಂದೇ ನಿಮಿಷ, ಅವತ್ತಿನ ಪೊಲಿಟಿಕಲ್ ಸಿಚುವೇಶನ್ ಬೇರೆ ಇತ್ತು ಮಾನ್ಯ ಸಭಾಧ್ಯಕ್ಷರೇ. ಒಂದ್ ನಿಮಿಷ ಹೇಳ್ತೀನಿ ತಾಳಿ. 2011ನೇ ಇಸ್ವಿ ಜನವರಿ ತಿಂಗಳಲ್ಲಿ ಇಲ್ಲಿಗಲ್ ಮೈನಿಂಗ್ ಸ್ಕ್ಯಾಮ್ ರಿಪೋರ್ಟ್ ಹೊರಗೆ ಬರ್ತಕ್ಕಂಥ ಸನ್ನಿವೇಶ, ಇದು ಅತ್ಯಂತ ಭ್ರಷ್ಟ ಸರ್ಕಾರ ಅಂತ ಆಗಿತ್ತು. ರಾಜ್ಯಪಾಲರು ಈ ಸರ್ಕಾರವನ್ನು ಡಿಸ್ಮಿಸ್ ಮಾಡಬೇಕು ಅಂತ ಹಂತಕ್ಕೆ ಹೋಗಿರ್ತಕ್ಕಂಥ ಸನ್ನಿವೇಶ ಆಗಿತ್ತು. ಅದಕ್ಕೋಸ್ಕರ ಅದಕ್ಕೂ ಇದಕ್ಕೂ ನೀವು ಕಂಪೇರ್ ಮಾಡಬೇಡಿ. ಅವತ್ತು ವಿರೋಧ ಪಕ್ಷ ನಾಯಕರಾಗಿ ಇದು ಒಂದು ಭ್ರಷ್ಟ ಸರ್ಕಾರದ ಒಂದು ಭಾಷಣ. ಇದು ದಯವಿಟ್ಟು ಇವತ್ತು ಮೂಡ ಹಗರಣ ವಾಲ್ಮೀಕಿ ಹಗರಣ ಭ್ರಷ್ಟ ಸರ್ಕಾರ ಅದು ಸನ್ನಿವೇಶ ಬದಲಾವಣೆ ಆಗಿದೆ. ಅದು ಸನ್ನಿವೇಶ ಬದಲಾವಣೆ ಆಗಿದೆ. ಅದೇ ಅಧ್ಯಕ್ಷ ಈ ಎಲ್ಲ ಹಗರಣ ಭ್ರಷ್ಟಾಚಾರ ಅಲ್ವೇನು? ವಾಲ್ಮೀಕಿ ಹಗರಣ ಮೂಡ ತಾವು ಫೋನ್ ಟ್ಯಾಪಿಂಗ್ ಬಗ್ಗೆ ತಾವು ಸ್ಟೇಟ್ಮೆಂಟ್ ಅನ್ನ ಕೊಡಬೇಕು. ಫೋನ್ ಟ್ಯಾಪಿಂಗ್ ದಾಖಲೆಗಳು ಬಿಡುಗಡೆ ಮಾಡಬೇಕು. ತಾವೇನ್ ಹೇಳಿದ್ದೀರಾ ದಾಖಲೆಗಳು, ಯಾರ್ಯಾರು ಫೋನ್ ಟ್ಯಾಪ್ ಆಗಿದೆ, ಏನ್ ಮಾಡಿದ್ದಾರೆ, ದಯವಿಟ್ಟು ಬಿಡುಗಡೆ ಮಾಡಿ. ಇಲ್ಲ ಅಂದ್ರೆ ಅದು ಮತ್ತೆ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.